ಹಲೋ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಊಟ ಆಯ್ತಾ? ಇವತ್ತಿಂದ ಸ್ಟಾರ್ಟ್ ಮಾಡೀನಿ ಸ್ಟಡಿ ಮಾಡೋಕ್ಕೆ. ಓಕೆ, ಆಲ್ ದ ಬೆಸ್ಟ್ ಹೇಳಿ. ಮತ್ತು ಇವತ್ತು ಸೈನ್ಸ್ ಬುಕ್ ತೊಗೋತೀನಿ. ಸೈನ್ಸ್ ಬುಕ್ ಇವತ್ತು ಕಡ್ಡಾಯ ವಿಜ್ಞಾನ, ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ, ಅಮೀಟರ್, ವಿದ್ಯುತ್ ಪ್ರವಾಹವನ್ನು ಅಳೆಯಲು ಯಾವುದು ಉಪಯೋಗಿಸ್ತಾರೆ? ಅಮೀಟರ್ ಉಪಯೋಗಿಸ್ತಾರೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಉಪಯೋಗಿಸುವ ಯಾವುದು? ಅಮೀಟರ್ ಅಂತ ಹೇಳ್ಬೇಕು. ಅಮೀಟರ್. ನೆಕ್ಸ್ಟು ಅಲ್ಟಿಮೀಟರ್ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರ ಅಳೆಯಲು ಉಪಯೋಗಿಸ್ತಾರೆ. ಅಲ್ಟಿಮೀಟರ್ ಏನಿದೆ ಅಂದರೆ ಅಲ್ಟಿಮೀಟರ್ ಇದು ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರ ಅಳೆಯಲು. ಅಂದರೆ ಅದು ಭೂಮಿಯಿಂದ ವಿಮಾನ ಎಷ್ಟು ದೂರ ಹೋಗ್ತಿದ್ದಿಲ್ಲ ಅದು ವಿಮಾನ ಅಳೆಯಲು ಉಪಯೋಗಿಸ್ತಾರೆ. ಯಾವುದು? ಅದು ಅಲ್ಟಿಮೀಟರ್ ಉಪಯೋಗಿಸ್ತಾರೆ. ಅಲ್ಟಿಮೀಟರ್ ಇದು ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರ ಅಳೆಯಲು ಉಪಯೋಗಿಸ್ತಾರೆ. ಎಷ್ಟು ಎತ್ತರ ಹೋಗುತ್ತೆ ಅಂದರೆ ಅಳೀತಾರೆ. ಅಲ್ಟಿಮೀಟರ್. ನೆಕ್ಸ್ಟು ಅನಿಮೋಮೀಟರ್, ಗಾಳಿ ವೇಗ ಮತ್ತು ಅದರ ದಿಕ್ಕು ಅಳೆಯಲು ಉಪಯೋಗಿಸ್ತಾರೆ. ಅನಿಮೋಮೀಟರ್ ಅಂದರೆ ಗಾಳಿ ವೇಗ ಮತ್ತು ಅದರ ದಿಕ್ಕು ಅಳೆಯಲು ಉಪಯೋಗಿಸ್ತಾರೆ. ಗಾಳಿ ವೇಗ ಅಂದರೆ ಗಾಳಿ ಎಷ್ಟು ಸ್ಪೀಡ್ ಹೋಯಿತು ಮತ್ತು ಅದರ ದಿಕ್ಕನ್ನು ಅಳೆಯಲು ಉಪಯೋಗಿಸ್ತಾರೆ. ಅನಿಮೋಮೀಟರ್. ನೆಕ್ಸ್ಟು ಆಡಿಯೋಮೀಟರ್ ಅಂದರೆ ಶಬ್ದ ತೀವ್ರತೆ ಅಳೆಯಲು ಬಳಸ್ತಾರೆ. ಆಡಿಯೋಮೀಟರ್ ಇತ್ತಲ್ಲ, ಅದು ಶಬ್ದ ತೀವ್ರತೆ ಅಳೆಯಲು ಬಳಸ್ತಾರೆ. ಆಡಿಯೋಮೀಟರ್. ಬಾರೋಮೀಟರ್, ಇದನ್ನು ಇಂಪಾರ್ಟೆಂಟ್. ಬಾರೋಮೀಟರ್ ಇದು ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸ್ತಾರೆ. ಬಾರೋಮೀಟರ್ ಏನು? ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸ್ತಾರೆ. ಬ್ಯಾನೋಕ್ಯುಲರ್, ದೂರದ ವಸ್ತು ಗಾತ್ರ ನೋಡಲು, ವೃದ್ಧಿಸಿ ನೋಡಲು. ಬ್ಯಾನೋಕ್ಯುಲರ್ ಅಂದರೆ ಇದು. ಬ್ಯಾನೋಕ್ಯುಲರ್, ದೂರದ ವಸ್ತುವನ್ನು ಗಾತ್ರ ವೃದ್ಧಿಸಿ ನೋಡಲು ಬಳಸ್ತಾರೆ. ಬ್ಯಾನೋಕ್ಯುಲರ್ ಅಂತ ಹೇಳ್ತಾರೆ. ನೆಕ್ಸ್ಟು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ಹೃದಯ ಚಲನೆ ಮತ್ತು ಕಾರ್ಯ. ಇ ಸಿ ಜಿ ಅಂತ ಹೇಳ್ತಾರೆ ಹಾಸ್ಪಿಟಲ್ ಒಳಗೆ. ಅದು ಇ ಸಿ ಜಿಯನ್ನು ಹೃದಯದ ಚಲನೆ ಮತ್ತು ಕಾರ್ಯ. ಇ ಸಿ ಜಿ ಹೃದಯದ ಚಲನೆ ಮತ್ತು ಕಾರ್ಯ ಮಾಡ್ತಾರೆ. ಕ್ರಯೋಮೀಟರ್, ಕಡಿಮೆ ತಾಪ. ಕ್ರಯೋಮೀಟರ್ ಅಂದರೆ ಕಡಿಮೆ ತಾಪ. ಕ್ರಿಯೋಮೀಟರ್ ಅಂದರೆ ಕಡಿಮೆ ತಾಪ. ಕಡಿಮೆ ತಾಪ ಯಾವುದು ಉಪಯೋಗಿಸ್ತಾರೆ? ಕ್ರಿಯೋಮೀಟರ್ ಅಂತ ಉಪಯೋಗಿಸ್ತಾರೆ. ನೆಕ್ಸ್ಟು ಡೈನಮೋ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು. ಯಾವುದು? ಡೈನಮೋಮೀಟರ್ ಅದು. ಡೈನಮೋಮೀಟರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಉಪಯೋಗಿಸ್ತಾರೆ. ನೆಕ್ಸ್ಟು ಇ ಜಿ, ಎಲೆಕ್ಟ್ರೋಎನ್ಸೆಫಾಲೋಗ್ರಾಫ್, ಮೆದುಳಿನ ವಿದ್ಯುತ್ ಅಲೆಯನ್ನು ಉಪಯೋಗಿಸ್ತಾರೆ. ಅದು ಇ ಜಿ. ನೆಕ್ಸ್ಟು ಎಂಡೋಸ್ಕೋಪ್ ಹೇಳ್ತಾರಲ್ಲ, ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷಿಸಲು. ದೇಹದ ಒಳಗಿನ ಅಂಗಗಳು ಅದಾವಲ್ಲ, ಪಾರ್ಟ್ಸ್, ಅವ್ರು ಟೆಸ್ಟ್ ಮಾಡಿ ಉಪಯೋಗಿಸ್ತಾರೆ. ಅದು ಎಂಡೋಸ್ಕೋಪ್ ಅಂದರೆ ಇಡೀ ಬಾಡಿಯನ್ನು ಚೆಕ್ ಮಾಡ್ತಾರೆ. ಬಾಡಿ ಒಳಗೆ ಏನು ಪಾರ್ಟ್ ಐತೆ ಅಂತ ಅಂಗಗಳು ಚೆಕ್ ಮಾಡೋಕ್ಕೆ ಯಾವುದು ಉಪಯೋಗಿಸ್ತಾರೆ? ಎಂಡೋಸ್ಕೋಪ್ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ಪಾಥೋಮೀಟರ್, ನೀರಿನ ಆಳ. ಅಂದರೆ ನೀರಿನ ಆಳ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಪಾಥೋಮೀಟರ್ ಸಾಗರದ ಆಳ ಅಂತ ಹೇಳ್ತಾರೆ. ಗಾಲ್ವನೋಮೀಟರ್, ಕಡಿಮೆ ವಿದ್ಯುತ್ ಪ್ರವಾಹ. ಉಪಯೋಗಿಸ್ತಾರೆ. ಗಾಲ್ವನೋಮೀಟರ್ ಕಡಿಮೆ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ತಾರೆ. ಅಂತ ಹೇಳ್ಬೋದು. ಕಡಿಮೆ ವಿದ್ಯುತ್ ಪ್ರವಾಹ ಯಾವುದು? ಗಾಲ್ವನೋಮೀಟರ್. ಕಡಿಮೆ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ತಾರೆ. ನೆಕ್ಸ್ಟು ಹೈಡ್ರೋಫೋನ್, ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಉಪಯೋಗಿಸ್ತಾರೆ. ನೀರಿನ ಕೆಳಗೆ ಶಬ್ದ ಇರ್ತಿಲ್ಲ, ಅದನ್ನು ಅಳೆಯಲು ಉಪಯೋಗಿಸ್ತಾರೆ. ಹೈಡ್ರೋಫೋನ್. ಹೈಡ್ರೋ ಅಂದರೆ ನೀರು.
ಹೈಡ್ರೋಫೋನ್ ಅಂದರೆ ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಉಪಯೋಗಿಸ್ತಾರೆ. ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆ. ಲ್ಯಾಕ್ಟೋಮೀಟರ್ ಅದು ಹಾಲಿನ ಶುದ್ಧತೆ ಚೆಕ್ ಮಾಡೋದು ಯಾವುದು? ಲ್ಯಾಕ್ಟೋಮೀಟರ್. ಮಾನೋಮೀಟರ್ ಅನಿಲಗಳ ಒತ್ತಡ. ಮಾನೋಮೀಟರ್ ಅನಿಲಗಳ ಒತ್ತಡ. ಮಾನೋಮೀಟರ್ ಇದು ಅನಿಲ ಒತ್ತಡ ಚೆಕ್ ಮಾಡ್ತಾರೆ. ಅನಿಲಗಳ ಒತ್ತಡ ಚೆಕ್ ಮಾಡೋದು ಯಾವುದು? ಮಾನೋಮೀಟರ್ ಅಂತ ತಿಳ್ಕೋಬೇಕು. ನೆಕ್ಸ್ಟು ಮೈಕ್ರೋಫೋನ್ ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸುತ್ತೆ. ಅಂದರೆ ಮೈಕ್ರೋಫೋನ್ ಅಂದರೆ ಹೆಡ್ಫೋನ್ ಅಂತ ಕರೀತಾರೆ. ಅದು ಮೈಕ್ರೋಫೋನ್ ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಹೆಡ್ಫೋನ್. ಪೆರಿಸ್ಕೋಪ್ ಸಬ್ಮರೀನ್ಗಳಿಂದ ಸಮುದ್ರ ಮೇಲ್ಪಟ್ಟ ವಸ್ತುವನ್ನು ವೀಕ್ಷಿಸಲು. ಈ ಪೆರಿಸ್ಕೋಪ್ ಅಂದರೆ ಸಬ್ಮರೀನ್ಗಳಿಂದ ಸಮುದ್ರದ ಮೇಲ್ಪಟ್ಟ ವಸ್ತುವನ್ನು ವೀಕ್ಷಿಸಲು. ಸಬ್ಮರೀನ್ ಐತಲ್ಲ, ಸಬ್ಮರೀನಿಂದ ಏನು ಮಾಡ್ತೈತಿ? ಸಬ್ಮರೀನಿಂದ ಸಮುದ್ರ ಮೇಲಿನ ವಸ್ತುಗಳು ಇರ್ತಾವಲ್ಲ ಅವುಗಳು ವೀಕ್ಷಿಸಲು ಉಪಯೋಗಿಸ್ತಾರೆ. ಅದು ಪೆರಿಸ್ಕೋಪ್ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಪೈರೋಮೀಟರ್ ಅಧಿಕ ತಾಪ. ಪೈರೋಮೀಟರಿಂದ ಅಧಿಕ ತಾಪ. ಕ್ರಿಯೋಮೀಟರ್ ಕಡಿಮೆ ತಾಪ. ಕಡಿಮೆ ತಾಪ ಬಂದಾಗ ಕ್ರಿಯೋಮೀಟರ್ ಕಡಿಮೆ ತಾಪ. ಕ್ರಿಯೋಮೀಟರ್ ಕಡಿಮೆ ತಾಪ ಇಷ್ಟೇ ನೆನ್ಪಿಟ್ಕೊ. ಕ್ರಿಯೋಮೀಟರ್ ಬಂದಾಗ ಕಡಿಮೆ ತಾಪ ಅಂತ ಹೇಳ್ಬೇಕು. ಎಷ್ಟು ಪೈರೋಮೀಟರ್ ಅಂದರೆ ಅಧಿಕ ತಾಪ ಯಾವುದು? ಪೈರ ಬಂದಾಗ ಯಾವುದು? ಪೈರ ಬಂದು ಅಧಿಕ, ಕ್ರಿಯೋ ಬಂದು ಕಡಿಮೆ ತಾಪ ಅಂತ ಹೇಳ್ಬೇಕು. ಕ್ರಿಯೋಮೀಟರ್ ಕಡಿಮೆ ತಾಪ, ಪೈರೋಮೀಟರ್ ಅಧಿಕ ತಾಪ ಅಂತ ಹೇಳ್ಬೇಕು. ನೆಕ್ಸ್ಟು ರೇಡರ್ ಹಾರಾಡ ವಸ್ತುವನ್ನು ಪತ್ತೆ ಹಚ್ಚಲು ಬಳಸ್ತಾರೆ. ರೇಡರ್ ಹಾರಾಡೋ ವಸ್ತುವನ್ನು ಪತ್ತೆ ಹಚ್ಚಲು, ಅಥವಾ ವಿಮಾನ ಇರ್ಬೋದು, ಜೆಟ್ ಇಂಜಿನ್ ಇರ್ಬೋದು, ಯುದ್ಧ ವಿಮಾನಗಳನ್ನು ಹಾರಾಡೋ ವಸ್ತುವನ್ನು ಪತ್ತೆ ಹಚ್ಚಲು ಬಳಸ್ತಾರೆ. ಯಾವುದು? ರೇಡಾರ್ ಹಾರಾಡೋ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸ್ತಾರೆ. ಯಾವುದು? ರೇಡಾರ್. ಉದಾಹರಣೆ ಎಕ್ಸಾಂಪಲ್ ವಿಮಾನ ಇರ್ಬೋದು, ಜೆಟ್ ಇಂಜಿನ್ ಇರ್ಬೋದು, ಯುದ್ಧ ವಿಮಾನ ಇರ್ಬೋದು. ನೆಕ್ಸ್ಟು ರೇನ್ ಗಂಜ್ ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆ ಪ್ರಮಾಣ ಅಳೆಯಲು ಬಳಸ್ತಾರೆ. ರೇನ್ ಅಂದರೆ ಮಳೆ. ರೇನ್ ಗೇಜ್ ಅಂದರೆ ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆ ಪ್ರಮಾಣ ಅಳೆಯಲು ಉಪಯೋಗಿಸ್ತಾರೆ. ರೇನ್ ಗೇಜ್ ಅಂತ ನೆನಪಿಟ್ಕೋಬೇಕು. ಸಿಸ್ಮೋಮೀಟರ್ ಭೂಕಂಪ ರಭಸವನ್ನು ಅಳೆಯಲು. ಭೂಕಂಪ ಎಷ್ಟು ಆಯ್ತು ಅಂತ ಅಳೆಯಲು ಉಪಯೋಗಿಸ್ತಾರೆ. ಸ್ಪೀಡೋಮೀಟರ್ ವಾಹನಗಳ ಜವ. ಸ್ಪೀಡೋಮೀಟರ್ ಅಂದರೆ ವಾಹನಗಳ ಜವ. ಸ್ಪೀಡೋಮೀಟರ್ ಅಂದರೆ ವಾಹನಗಳ ಜವ ಅಂತ ಹೇಳ್ಬೇಕು. ವಾಹನಗಳ ಜವ ಯಾವುದು? ಸ್ಪೀಡೋಮೀಟರ್. ಎಷ್ಟು ಓಡೋಮೀಟರ್ ವಾಹನಗಳ ಕ್ರಮಿಸಿದ ದೂರ. ಓಡೋಮೀಟರ್ ಅಂದರೆ ವಾಹನಗಳ ಕ್ರಮಿಸಿದ ದೂರ. ವಾಹನಗಳಿಂದ ಅದು ಯಾವುದೋ ಕಾರ್ ಇರ್ಬೋದು, ಬೈಕ್, ಇದು ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತಂತ ತಿಳಿಸೋದು ಯಾವುದು? ಅದು ಓಡೋಮೀಟರ್. ವಾಹನಗಳ ಕ್ರಮಿಸಿದ ದೂರ ನೆನಪಿಡ್ಕೊ. ಓಡೋಮೀಟರ್ ಅಂದರೆ ವಾಹನಗಳ ಕ್ರಮಿಸಿದ ದೂರ. ಸಿಗ್ಮೋಮೋನೋಮೀಟರ್ ರಕ್ತದ ಒತ್ತಡ ಅಂದರೆ BP. ಸಿಗ್ಮೋಮೋನೋಮೀಟರ್ ಅಂದರೆ ರಕ್ತದ ಒತ್ತಡ, BP ಚೆಕ್ ಮಾಡ್ತಾರೆ ಅದು. ಇಷ್ಟು ಸೆಟೆಸ್ಕೋಪ್ ಹೃದಯ ಚೆಕ್ ಮಾಡ್ತಾರೆ, ಹೃದಯ ಬಡಿತ ಚೆಕ್ ಮಾಡ್ತಾರೆ. ಇಷ್ಟು ಟಾಕೋಮೀಟರ್ ವಿಮಾನಗಳ ಮತ್ತು ಯಾಂತ್ರಿಕ ದೋಣಿಗಳ ವೇಗ ಅಳೆಯಲು ಬಳಸ್ತಾರೆ. ವೋಲ್ಟೋಮೀಟರ್ ಇಬಂತರ ಮತ್ತು ವಿದ್ಯುತ್ ಚಾಲಕ ಬಲ. ವೋಲ್ಟ್ಮೀಟರ್ ಅಂದರೆ ಇಬಂತರ ಅಥವಾ ವಿದ್ಯುತ್ ಚಾಲಕ ಬಲ. ಟಾಕೋಮೀಟರ್ ಅಂದರೆ ವಿಮಾನಗಳ ಅಥವಾ ಯಾಂತ್ರಿಕ ದೋಣಿಗಳ ವೇಗ ಅಳೆಯಲು. ಅಂದರೆ ವಿಮಾನದ ಎಷ್ಟು ದೂರ ಹೋಯ್ತು ಅಂತ ಮತ್ತು ದೋಣಿಗಳ ಎಷ್ಟು ವೇಗ ಅಳೆಯಲು ಉಪಯೋಗಿಸ್ತಾರೆ. ಟಾಕೋಮೀಟರ್ ನೆನಪಿಟ್ಕೋ. ಟಾಕೋಮೀಟರ್ ಅಂದರೆ ಸಿಂಪಲ್, ವಿಮಾನಗಳ ಮತ್ತು ಯಾಂತ್ರಿಕ ದೋಣಿಗಳ ವೇಗವನ್ನು ಅಳೆಯಲು ಉಪಯೋಗಿಸ್ತಾರೆ ಟಾಕೋಮೀಟರ್. ಪೈರೋಮೀಟರ್ ಸೌರ ವಿಕಿರಣ ಅಂತ ಹೇಳ್ಬೋದು.
ಪೈರನೋಮೀಟರ್. ಪೈರನೋಮೀಟರ್ ಅಂದರೆ ಸೌರ ವಿಕಿರಣ. ಇಲ್ಲಿ ಬಿಟ್ಟು ಪೈರನೋಮೀಟರ್. ಪೈರನೋಮೀಟರ್ ಅಂದರೆ ಸೌರ ವಿಕಿರಣ ನೆನಪಿಟ್ಕೋ. ಪೈರನೋಮೀಟರ್ ಸೌರ ವಿಕಿರಣ. ಸೌರ ವಿಕಿರಣ ಯಾವುದು? ಪೈರನೋಮೀಟರ್. ಡೋಸಿಮೀಟರ್ ವಿಕಿರಣ ಮಟ್ಟ. ಡೋಸಿಮೀಟರ್ ವಿಕಿರಣ ಮಟ್ಟ. ಡೋಸಿಮೀಟರ್ ವಿಕಿರಣ ಮಟ್ಟ. ಡೋಸಿಮೀಟರ್ ವಿಕಿರಣ ಮಟ್ಟ ನೆನಪಿಟ್ಕೋ. ಡೋಸಿಮೀಟರ್ ಯಾವುದದು? ವಿಕಿರಣ ಮಟ್ಟ ನೆನಪಿಟ್ಕೋ. ಇಷ್ಟು ಇಂಪಾರ್ಟೆಂಟ್. ಡೋಸಿಮೀಟರ್ ವಿಕಿರಣ ಮಟ್ಟ. ಪೈರನೋಮೀಟರ್ ಸೌರ ವಿಕಿರಣ. ಪೈರನೋಮೀಟರ್. ಪೈರನೋಮೀಟರ್ ಸೌರ ವಿಕಿರಣ. ಡೋಸಿಮೀಟರ್ ವಿಕಿರಣ ಮಟ್ಟ. ಮ್ಯಾಗ್ನಿಟೈಟ್ ಸ್ಕೇಲ್ ನಕ್ಷತ್ರ ಪ್ರಕಾಶಮಾನತೆ. ಮ್ಯಾಗ್ನಿಟೈಟ್ ಸ್ಕೇಲ್ ಅಂದರೆ ನಕ್ಷತ್ರದ ಪ್ರಕಾಶಮಾನತೆ, ನಕ್ಷತ್ರದ ಹೊಳೆಯುವಿಕೆ. ಮ್ಯಾಗ್ನಿಟ್ಯೂಡ್ ಸ್ಕೇಲ್. ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂದರೆ ನಕ್ಷತ್ರದ ಪ್ರಕಾಶಮಾನತೆ ಅಂತ ಹೇಳ್ಬೋದು. ಬೋರ್ಪಟ ಸ್ಕೇಲ್ ಮಾರುತಗಳ ವೇಗ. ಬೋರ್ಪಟ ಸ್ಕೇಲ್. ಬೋರ್ಪಟ ಸ್ಕೇಲ್ ಅಂದರೆ ಮಾರುತಗಳ ವೇಗ. ಮಾರುತಗಳ ವೇಗ ಯಾವುದು ಕೇಳ್ತಾರೆ? ಬೋರ್ಪಟ ಸ್ಕೇಲ್. ಬೋರ್ಪಟ ಸ್ಕೇಲ್ ಅಂದರೆ ಮಾರುತಗಳ ವೇಗ. ಓಕೆ. ಮ್ಯಾಗ್ನಿಟೈಟ್ ಸ್ಕೇಲ್ ಅಂದರೆ ನಕ್ಷತ್ರದ ಪ್ರಕಾಶನತೆ. ಮೋಸ್ಕಲ್ ಖನಿಜಗಳ ಕಠಿಣತೆ. ಮೋಸ್ಕಲ್ ಅಂದರೆ ಖನಿಜಗಳ ಕಠಿಣತೆ. ಇಂಪಾರ್ಟೆಂಟ್. ಮೋಸ್ಕಲ್ ಅಂದರೆ ಖನಿಜಗಳ ಕಠಿಣತೆ. ಮೋಸ್ಕಲ್ ಯಾವ್ದು ಅಳಿತಾರೆ? ಇದು ಖನಿಜಗಳ ಕಠಿಣತೆ ಅಳಿತಾರೆ. ಖನಿಜಗಳ ಕಠಿಣತೆ ಯಾವ್ದು ಅಳಿತಾರೆ? ಮೋಸ್ಕಲ್. ರಿಕ್ಟರ್ ಸ್ಕೇಲ್ ಭೂಕಂಪದ ತೀವ್ರತೆ. ಕೆಲ್ವಿನ್ ಸ್ಕೇಲ್ ತಾಪಮಾನ. ಕೆಲ್ವಿನ್ ಸ್ಕೇಲ್ ಅಂದರೆ ತಾಪಮಾನ. ಹೈಡ್ರೋಮೀಟರ್ ದ್ರವ ಸಾಂದ್ರತೆ. ರಿಯೋಸ್ಟಾಟ್ ವಿದ್ಯುತ್ ರೋಧವನ್ನು ಕಡಿಮೆ ಮಾಡಲು ಅಥವಾ ಹೆಚ್ಚು ಮಾಡಲು. ಕ್ರೇಸ್ಕ್ರಾಪ್. ಕ್ರೇಸೋಗ್ರಾಫ್ ಅಂದರೆ ಸಸ್ಯ ಬೆಳವಣಿಗೆ. ಕ್ರೇಸೋಗ್ರಾಫ್ ಅಂದರೆ ಸಸ್ಯ ಬೆಳವಣಿಗೆ. ಕ್ರೇಸೋಗ್ರಾಫ್. ಕ್ರೇಸೋಗ್ರಾಫ್ ಅಂದರೆ ಸಸ್ಯಗಳ ಬೆಳವಣಿಗೆ ಪತ್ತೆ ಹಚ್ಚಲು. ಪಾಲಿಗ್ರಾಫ್ ಸುಳ್ಳು ಪತ್ತೆ ಹಚ್ಚಲು. ಸುಳ್ಳುಗಳನ್ನು ಪತ್ತೆ ಹಚ್ಚಲು ಪಾಲಿಗ್ರಾಫ್. ಪಾಲಿಗ್ರಾಫ್ ಸುಳ್ಳನ್ನು ಪತ್ತೆ ಹಚ್ಚಲು. ಪಾಲಿಗ್ರಾಫ್ ಅಂದರೆ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸ್ತಾರೆ. ಪಾಲಿಗ್ರಾಫ್ ಸುಳ್ಳನ್ನು ಪತ್ತೆ ಹಚ್ಚಲು. ಪಾಲಿಗ್ರಾಫ್ ಅದು ಸುಳ್ಳನ್ನು ಪತ್ತೆ ಹಚ್ಚಲು ಬಳಸ್ತಾರೆ. EMG ಮಾಂಸಖಂಡಗಳ ದೋಷ ಮತ್ತು ಪತ್ತೆ ಹಚ್ಚಲು. EMG. EMG ಅಂದರೆ ಮಾಂಸಖಂಡಗಳ ದೋಷ ಮತ್ತು ಪತ್ತೆ ಹಚ್ಚಲು. ಹೈಗ್ರೋಮೀಟರ್ ವಾತಾವರಣ ಆರ್ದ್ರತೆ. ಹೈಗ್ರೋಮೀಟರ್ ಅಂದರೆ ವಾತಾವರಣ ಆರ್ದ್ರತೆ. ಥರ್ಮಾಸ್ಟಾಟ್ ನಿರ್ದಿಷ್ಟ ಮಟ್ಟ ಉಷ್ಣತೆ. ಥರ್ಮೋಸ್ಟಾಟ್ ಅಂದರೆ ನಿರ್ದಿಷ್ಟ ಮಟ್ಟ ಉಷ್ಣತೆ. ದ್ಯುತಿಕೋಶ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸುತ್ತೆ. ದ್ಯುತಿಕೋಶ ಅಂದರೆ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸುತ್ತೆ. ದ್ಯುತಿಕೋಶ. ದ್ಯುತಿಕೋಶ ಅಂದರೆ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸುತ್ತೆ. ಅಂದರೆ ಬೆಳಕು, ಆ ಬೆಳಕಿನ ಶಕ್ತಿನ ತಗೊಂಡು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸುತ್ತೆ. ಯಾವುದು? ದ್ಯುತಿಕೋಶ. ದ್ಯುತಿಕೋಶ. ಶುಷ್ಕಕೋಶ ರಾಸಾಯನಿಕ ಶಕ್ತಿ. ಇಂಪಾರ್ಟೆಂಟ್. ದ್ಯುತಿಕೋಶ ಬೆಳಕಿನ ಶಕ್ತಿಯನ್ನು ಪಡೆದುಕೊಂಡು ವಿದ್ಯುತ್ ಶಕ್ತಿಯಾಗಿ ಮಾರ್ಪಡ್ತಿದೆ ಅಂತ ಹೇಳ್ಬೋದು. ಶುಷ್ಕಕೋಶ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸಿದೆ. ಈ ಶುಷ್ಕಕೋಶ ಏನು ಮಾಡ್ತೈತೆ ಅಂದರೆ ರಾಸಾಯನಿಕ ಶಕ್ತಿಯನ್ನು ತಗೊಂಡು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸುತ್ತೆ. ಯಾವುದು? ಶುಷ್ಕಕೋಶ. ಓಕೆ, ಥ್ಯಾಂಕ್ ಯು. ಬಾಯ್.